ಸ್ಟೂಡೆಂಟ್ಸ್, ಕಳೆದ ಪೀರಿಯಡಲ್ಲಿ ನಾವು ಎಂಥಾಲ್ಪಿ ಮತ್ತು ಅದು ಇಂಟರ್ನಲ್ ಎನರ್ಜಿಗಳ ರಿಲೇಷನ್ಶಿಪ್ಪನ್ನು ನೋಡಿದ್ವಿ. ಈ ರೀತಿಯಲ್ಲಿ ನೆನಪಿದೆಯಲ್ವಾ? ಸೊ ಹಾಗೆಯೇ ಸ್ಪೆಸಿಫಿಕ್ ಹೀಟ್ ಅಥವಾ ಹೀಟ್ ಕೆಪಾಸಿಟಿಯ ರಿಲೇಷನ್ಶಿಪ್ ಕಂಡುಹಿಡಿದಿದ್ವಿ. ಇದರ ಸಹಾಯದಿಂದ ಮೆಜರ್ಮೆಂಟ್ ಆಫ್ ಎಂಥಾಲ್ಪಿ ಚೇಂಜ್ ಹೇಗೆ ಕಂಡುಹಿಡಿಯೋದು ನೋಡೋಣ. ಸೊ ಮೆಜರ್ಮೆಂಟ್ ಆಫ್ ಎಂಥಾಲ್ಪಿ ಚೇಂಜ್ ಅಂತಂದರೆ ಹೇಗೆ ಕಂಡುಹಿಡಿಯೋದು ಅಂತಂದರೆ, ಒಂದು ಎಕ್ಸ್ಪೆರಿಮೆಂಟಲ್ಲಿ can measure the enthalpy is measured during heat change at constant pressure. ಸೊ ಕಾನ್ಸ್ಟೆಂಟ್ ಪ್ರೆಷರ್ನಲ್ಲಿ ಒಂದು ಹೀಟ್ ಎಷ್ಟು ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ಮೆಷರ್ ಮಾಡಿಬಿಟ್ರೆ ನಮಗೆ ಎಂಥಾಲ್ಪಿ ಮೆಜರ್ಮೆಂಟ್ ಸಿಗುತ್ತೆ. ಯಾಕೆ ಅಂತಂದರೆ ಆಲ್ರೆಡಿ ನೋಡಿದ್ದೀವಿ. ಸೊ ಸಿ ಪಿ ಇಸ್ ಈಕ್ವಲ್ ಟು ಸಿ ವಿ ಡೆಲ್ಟಾ ಟಿ ವಿಚ್ ಈಸ್ ಈಕ್ವಲ್ ಟು ಡೆಲ್ಟಾ ಹೆಚ್ ಆಗಿರೋದ್ರಿಂದ, ಅಂದರೆ ಎಂಥಾಲ್ಪಿ ಚೇಂಜ್ ಕಂಡುಹಿಡಬೇಕಂದ್ರೆ ಹೀಟ್ ಅಬ್ಸಾರ್ಬ್ ಬಟ್ ಕಾನ್ಸ್ಟೆಂಟ್ ಪ್ರೆಷರ್ನಲ್ಲಿ ನಾವು ಮಾಡಬೇಕು. ಸೊ ಕಾನ್ಸ್ಟೆಂಟ್ ಪ್ರೆಷರ್ ಅಂದರೆ ಓಪನ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ನಲ್ಲಿ, ಸೊ ಮಾಮೂಲಿಯಾಗಿರ್ತಕ್ಕಂಥ ಒಂದು ವೆಸಲ್ನಲ್ಲಿ ಹೀಟ್ ಎಷ್ಟು ಎಕ್ಸ್ಚೇಂಜ್ ಆಗುತ್ತೆ ಅನ್ನೋದನ್ನು ಥರ್ಮಾಮೀಟರ್ ಮೂಲಕ ಟೆಂಪರೇಚರ್ನ ಚೇಂಜನ್ನು ಕಂಡುಹಿಡ್ಕೊಂಡ್ರೆ ನಮ್ಗೆ ತುಂಬ ಸುಲಭವಾಗಿ ಕಂಡುಹಿಡಿಯೋದು. ಸೊ ಹೀಟ್ ಅಬ್ಸಾರ್ಬ್ಡ್ ಈಸ್ ಇಫ್ ದ ರಿಯಾಕ್ಷನ್ ಈಸ್ ಎಂಡೋಥರ್ಮಿಕ್ ಆ್ಯಂಡ್ ಇಟ್ಸ್ ಸೈನ್ ವಿಲ್ ಬಿ ಪಾಸಿಟಿವ್. ಸೊ ಇದನ್ನು ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ತೋರಿಸಿದ್ದಾರೆ. ಹೀಟ್ ಅಬ್ಸಾರ್ಬ್ ಆದಾಗ ಸೊ ಅದನ್ನು ಪಾಸಿಟಿವ್ ಅಂದರೆ, ಏಕೆಂದರೆ ಹೀಟು ಸಿಸ್ಟಮ್ಗೆ ಗೇನ್ ಆಗುತ್ತೆ, ಅದಕ್ಕೋಸ್ಕರ ಪಾಸಿಟಿವ್ ತೋರಿಸ್ತೀವಿ. ಹೀಟ್ ಲಿಬರೇಟ್ ಆದಾಗ ದಟ್ ಈಸ್ ನೋನ್ ಆ್ಯಸ್ ಎಕ್ಸೋಥರ್ಮಿಕ್, the symbol will be negative. The measurement of heat change at constant pressure gives the enthalpy of the reaction by the formula Q is equal to CV delta T, that is equal to delta H. So similarly internal energy ಕಂಡುಹಿಡಿಯಬೇಕು ಅಂದರೆ ಕಾನ್ಸ್ಟೆಂಟ್ ವಾಲ್ಯೂಮ್ನಲ್ಲಿ that is equal to CV delta T, that is equal to internal energy. ಸೊ ಇಂಟರ್ನಲ್ ಎನರ್ಜಿ ಕಂಡುಹಿಡಿಯಬೇಕಂದ್ರೆ ಕಾನ್ಸ್ಟೆಂಟ್ ವಾಲ್ಯೂಮ್ ಇರಬೇಕು. ಸೊ ಕಾನ್ಸ್ಟೆಂಟ್ ವಾಲ್ಯೂಮ್ ಇರಬೇಕಂದ್ರಿಂದ ನಾವು ಇಲ್ಲಿ ಒಂದು ರಿಜಿಡ್ ವಾಲ್ ಇರ್ತಕ್ಕಂಥ ಕಂಟೈನರನ್ನು ತೊಗೊಳ್ತೀವಿ. ಸೊ ಈ ರೀತಿ ರಿಜಿಡ್ ವಾಲ್ ಇರ್ತಕ್ಕಂಥ ಈ ಕಂಟೈನರ್ನಲ್ಲಿ ಮೆಷರ್ ಮಾಡೋದ್ರಿಂದ, ಈ ಒಂದು ಮೆಷರ್ಮೆಂಟ್ ಎನರ್ಜಿ ಮೆಷರ್ ಮಾಡೋದ್ರಿಂದ ಇದನ್ನು ಕ್ಯಾಲೋರಿ ಮೀಟರ್ ಅಂತ ಕರೀತಾರೆ. ಈ ಕ್ಯಾಲೋರಿ ಮೀಟರ್ನ ಹೆಸರು ಬಾಂಬ್ ಕ್ಯಾಲೋರಿ ಮೀಟರ್ ಅಂತೇಳಿ ಕರೀತಾರೆ. ಸೊ ಇಲ್ಲಿ ಎಲ್ಲ ವಾಲ್ಗಳು ರಿಜಿಡ್ ಆಗಿರುತ್ತೆ, ಮಧ್ಯದಲ್ಲಿ ಒಂದು ರಿಯಾಕ್ಷನನ್ನು ಮಾಡ್ತೀವಿ, ಅದರಿಂದ ಹೀಟ್ ಲಿಬರೇಟ್ ಆಗಿದ್ದು ಅಥವಾ ಅಬ್ಸಾರ್ಬ್ ಆಗಿದ್ದನ್ನು ಥರ್ಮಾಮೀಟರ್ ಮೂಲಕ ಸಹಾಯದಿಂದ ಇಲ್ಲಿ ಕಂಡುಹಿಡಿತೀವಿ. ಸೊ ಇದರಲ್ಲಿ ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಸೊ ಕ್ಯೂ ವಿ ಬರುತ್ತೆ. ಆದ್ದರಿಂದ ವ್ಯಾಲ್ಯೂ ಬಂದುಬಿಟ್ಟು ಇಂಟರ್ನಲ್ ಎನರ್ಜಿ ಚೇಂಜನ್ನು ಕಂಡುಹಿಡಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿಯಲ್ಲಿ ನಾವು ಇಂಟರ್ನಲ್ ಎನರ್ಜಿ ಮತ್ತು ಎಂಥಾಲ್ಪಿಗಳನ್ನು ಕಂಡುಹಿಡಿತೀವಿ. ಈಗ ನೀವು ಎಕ್ಸಾಮಿನೇಷನ್ ದೃಷ್ಟಿಯಿಂದ ಸ್ವಲ್ಪ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪಾಯಿಂಟ್ ಕಡೆ ನಾವು ಹೋಗ್ತಾ ಇದ್ದೀವಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇದು ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಎಂಥಾಲ್ಪಿ ಚೇಂಜ್ ಆಫ್ ಎ ರಿಯಾಕ್ಷನ್. ಸೊ ಏನು ಎಂಥಾಲ್ಪಿ ಚೇಂಜ್ ಆಫ್ ಎ ರಿಯಾಕ್ಷನ್ ಅಂದರೆ, ದ ಎಂಥಾಲ್ಪಿ ಚೇಂಜ್ ಇನ್ ಎ ರಿಯಾಕ್ಷನ್ ಇಸ್ ಡಿನೋಟೆಡ್ ಬೈ ಡೆಲ್ಟಾ ಆರ್ ಎಚ್ ಅಂತೇಳಿ ಕರಿತೀವಿ. ಇಲ್ಲಿ ಆರ್ ಸರಿಯಾಗಿ ನೋಡ್ಕೊಳ್ಳಿ, ಆರ್ ಎಚ್ ಅಂತೇಳಿ ಕರಿತೀವಿ. ಆ್ಯಂಡ್ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಚೇಂಜ್ ಇನ್ ಎ ರಿಯಾಕ್ಷನ್ is the enthalpy change of the reaction measured when all the reactants and products are in standard state, that is stable state at 1 bar. 1 bar ಪ್ರೆಷರ್ನಲ್ಲಿ ಎಲ್ಲ ಸ್ಟ್ಯಾಂಡರ್ಡ್ ಸ್ಟೇಟಲ್ಲಿದ್ದಾಗ ಎಂಥಾಲ್ಪಿ ಚೇಂಜನ್ನು ಮೆಷರ್ ಮಾಡಿದರೆ ದಟ್ ಈಸ್ ನೋನ್ ಆ್ಯಸ್ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಅಂತ ಕರಿತೀವಿ. ದಟ್ ಈಸ್ ಡಿನೋಟೆಡ್ ಬೈ ಡೆಲ್ಟಾ ಆರ್ ಎಚ್ ನಾಟ್ ಅಂತ ಕರಿತೀವಿ. ಸೊ ಡೆಲ್ಟಾ ಆರ್ ಎಚ್ ನಾಟ್ ಅಂತೇಳಿ ಕರಿತೇವೆ. ಸೊ ಎಂಥಾಲ್ಪಿ ಚೇಂಜ್ ಆಫ್ ಎ ರಿಯಾಕ್ಷನ್ ಅಂತಂದರೆ ಇದು. ಸೊ ಎಂಥಾಲ್ಪಿ ಚೇಂಜ್ ಡ್ಯೂರಿಂಗ್ ಡಿಫ್ರೆಂಟ್ ಟ್ರಾನ್ಸ್ಫಾರ್ಮೇಷನ್ಸು. ಫೇಸ್ ಟ್ರಾನ್ಸ್ಫಾರ್ಮೇಷನ್ ಅಂದ್ರೇನು, ಸ್ಟೇಟ್ ಸಾಲಿಡ್ ಸ್ಟೇಟಿಂದ ಲಿಕ್ವಿಡ್ ಸ್ಟೇಟಿಗೆ, ಲಿಕ್ವಿಡ್ ಸ್ಟೇಟಿಂದ ಸಾಲಿಡ್ ಸ್ಟೇಟಿಗೆ ಬರುವಂಥ ಚೇಂಜಸ್ಗಳನ್ನು ನಾವು ಫೇಸ್ ಟ್ರಾನ್ಸ್ಫಾರ್ಮೇಷನ್ ಅಂತೇಳಿ ಕರಿತೀವಿ. ದ ಎಂಥಾಲ್ಪಿ ಚೇಂಜ್ ಮೆಷರ್ಡ್ ವ್ಯಾನ್ ದ ಚೇಂಜ್ ಇನ್ ಫೇಸ್ ಅಥವಾ ಸ್ಟೇಟ್ ಈಸ್ ಟೇಕಿಂಗ್ ಪ್ಲೇಸ್ ಇಸ್ ಕಾಲ್ಡ್ ಆ್ಯಸ್ ಎಂಥಾಲ್ಪಿ ಚೇಂಜ್ ಡ್ಯೂರಿಂಗ್ ಫೇಸ್ ಟ್ರಾನ್ಸ್ಫಾರ್ಮೇಷನ್. ಸೊ ಯಾವುದೆಲ್ಲ ಬರುತ್ತೆ, ಮೆಲ್ಟ್ ಆದರೆ ಅದನ್ನು ಫಿಷನ್ ಅಂತ ಕರಿತೀವಿ. ಸೊ ಈ ರೀತಿಯಲ್ಲಿ ಅಥವಾ ಸೊಲ್ಯೂಷನ್ ಫಾರ್ಮೇಷನ್ ಆಗೋದು, ಈ ಥರದಲ್ಲಿ ಬೇರೆ ಬೇರೆ ಕರಿತೀವಿ. ಸೊ ಎಂಥಾಲ್ಪಿ ಆಫ್ ಫಿಷನ್ ಅಂದರೆ ಅರ್ಥ ಚೇಂಜ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್. ಸೊ ವೆನ್ ಹೀಟ್ ಈಸ್ ಗಿವನ್, ಸಾಲಿಡ್ ಚೇಂಜಸ್ ಟು ಲಿಕ್ವಿಡ್. ದಿಸ್ ಈಸ್ ಎ ಚೇಂಜ್ ಇನ್ ಫೇಸ್. ದಿಸ್ ಈಸ್ ನೋನ್ ಆ್ಯಸ್ ಫ್ಯೂಷನ್ ಅಂತೇಳಿ ಕರಿತೀವಿ, ಎಂಥಾಲ್ಪಿ ಆಫ್ ಫ್ಯೂಷನ್. ಸೊ ಸಾಲಿಡ್ ಸ್ಟೇಟಲ್ಲಿದ್ದಂಥ ವಾಟರು ಲಿಕ್ವಿಡ್ ಸ್ಟೇಟಿಗೆ ಬರಲಿಕ್ಕೆ ನಾವು ಹೀಟನ್ನು ನಾವೇನು ಮಾಡ್ತೀವಿ, ನಾವೇ ಸಪ್ಲೈ ಮಾಡ್ತೀವಿ. ಎಷ್ಟು ಮಾಡಬೇಕು ಅಂತಂದರೆ 1 ಮೋಲ್ಗೆ 6.00 ಕಿಲೋ ಜೌಲ್ ಪರ್ ಮೋಲ್ ಅಷ್ಟು ಎನರ್ಜಿ ಕೊಟ್ಟರೆ ಆವಾಗ ಲಿಕ್ವಿಡ್ ಇದ್ದಿದ್ದು ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗುತ್ತೆ. ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಎಂಥಾಲ್ಪಿ ಆಫ್ ಫ್ಯೂಷನ್ ಅಂತ ಕರಿತೀವಿ. ಹಾಗೆಯೇ ಲಿಕ್ವಿಡ್ ಇದ್ದಿದ್ದು ಗ್ಯಾಸ್ ಆಗಬೇಕಾದ್ರೆ ದಟ್ ಈಸ್ ಕಾಲ್ಡ್ ಆ್ಯಸ್ ಎಂಥಾಲ್ಪಿ ಆಫ್ ವೇಪರೈಸೇಷನ್ ಅಂತೇಳಿ ಕರಿತೀವಿ. ಸೊ ಚೇಂಜ್ ಫ್ರಮ್ ಲಿಕ್ವಿಡ್ ಸ್ಟೇಟ್ ಟು ಗೇಷಿಯಸ್ ಸ್ಟೇಟ್. ಓಕೆನಾ?
ಹಾಗೆಯೇ ಇಫ್ ದ ಸಬ್ಸ್ಟೆನ್ಸ್ ಚೇಂಜಸ್ ಫ್ರಮ್ ಸಾಲಿಡ್ ಸ್ಟೇಟ್ ಟು ಗೇಷಿಯಸ್ ಸ್ಟೇಟ್ ಇಟ್ ಈಸ್ ಕಾಲ್ಡ್ ಆಸ್ ಸಬ್ಲಿಮೇಷನ್ ಅಂತೇಳಿ ಕರಿತೀವಿ. ಸೊ ಕಾರ್ಬನ್ ಡೈಆಕ್ಸೈಡ್ ಸಾಲಿಡ್ ಸ್ಟೇಟಲ್ಲಿ ಇದ್ದಿದ್ದು ಡೈರೆಕ್ಟಾಗಿ ಗೇಷಿಯಸ್ ಸ್ಟೇಟ್ಗೆ ಕನ್ವರ್ಟ್ ಆಗುತ್ತೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಸಬ್ಲಿಮೇಷನ್, ಎಂಥಾಲ್ಪಿ ಆಫ್ ಸಬ್ಲಿಮೇಷನ್ ಅಂತೇಳಿ ಕರಿತೇವೆ. ಹಾಗೆಯೇ ಥರ್ಮೋಕೆಮಿಕಲ್ ಇಕ್ವೇಷನ್ಸ್ ಅಂದರೆ ಏನು? ಸೊ ನಿಮಗೆಲ್ರಿಗೂ ಗೊತ್ತಿದೆ ಕೆಮಿಕಲ್ ಇಕ್ವೇಷನ್ಸ್ ಅಂದರೆ ಏನು ಹೇಳೋ, ರಿಯಾಕ್ಟೆಂಟ್ಸ್ ಇದ್ದಿದ್ದು ಪ್ರಾಡಕ್ಟ್ ಆಗುತ್ತಲ್ಲ ಅದನ್ನು ನಾವು ಕೆಮಿಕಲ್ ಇಕ್ವೇಷನ್ಸ್ ಅಂತ ಕರಿತೀವಿ. ಜೊತೆಗೆ ಥರ್ಮೋ ಅಂತೇಳಿ ಬಂದರೆ ಏನರ್ಥ ಅಂದರೆ, if there is a involvement of heat evolved or absorbed during the chemical reaction, it is called as thermochemical reaction. A balanced chemical equation along with the enthalpy change is called thermochemical equations. ಸೊ ಅದಕ್ಕೆ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡ್ತಾ ಹೋದರೆ ಅದರಲ್ಲಿ ಬೇರೆ ಬೇರೆ ಎಂಥಾಲ್ಪಿ ಚೇಂಜ್ಗಳನ್ನು ನಾವು ಗುರುತಿಸ್ತೀವಿ. ಸೊ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಫಾರ್ಮೇಷನ್. ಸೊ ಫಾರ್ಮೇಷನ್ ಅಂದರೆ ಏನು? ಉಂಟಾಗುವಂಥದ್ದು, ಒಂದು ವಸ್ತು ಉಂಟಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ವಾಟರ್ ಹೇಗೆ ಬರುತ್ತಪ್ಪ? ಸೊ ವಾಟರ್ ಇಸ್ ಫಾರ್ಮ್ಡ್ ಫ್ರಮ್ ದ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಕಂಬೈನಿಂಗ್. ಸೊ ದಿಸ್ reaction involves change in enthalpy. That enthalpy is called as enthalpy of formation. The enthalpy change during the formation of 1 mole of substance from its elements in standard state is called as standard enthalpy of formation. It is denoted by delta F or H naught ಅಂತ ಕರಿತೀವಿ. R ಜಾಗದಲ್ಲಿ F ಅಂತ ಬರುತ್ತೆ. F ಅಂತಂದರೆ ಫಾರ್ಮೇಷನ್ ಅಂತೇಳಿ. ಸೊ ಹೈಡ್ರೋಜನ್ ಗ್ಯಾಸ್ combines with oxygen to produce water. The enthalpy change is minus 285.8 kilojoules per mole. So similarly methane formation ಆಗೋದು ಕಾರ್ಬನ್ ಮತ್ತು ಹೈಡ್ರೋಜನ್ಗಳು ಸೇರುವುದರಿಂದ. ಸೊ ಕಾರ್ಬನ್ ಇನ್ ಗ್ರಾಫೈಟ್ ಇಟ್ ಈಸ್ ನೋನ್ ಆಸ್ ದ ಸ್ಟ್ಯಾಂಡರ್ಡ್ ಸ್ಟೇಟ್ ಅಟ್ 1 atmospheric pressure. This combines with hydrogen, 2 moles of hydrogen to produce methane. The enthalpy change is minus 74.81 kilojoules per mole. Similarly ethanol. ಸೊ ಎಥನಾಲ್ ಯಾವುದರಿಂದ ಬರುತ್ತೆ? ಕಾರ್ಬನ್ ಸಾಲಿಡ್ ಸ್ಟೇಟಲ್ಲಿ, ಗ್ರಾಫೈಟ್ ಸ್ಟೇಟಲ್ಲಿ ಇದ್ದ ಸ್ಟ್ಯಾಂಡರ್ಡ್ ಸ್ಟೇಟ್, ಅದಕ್ಕೆ ಹೈಡ್ರೋಜನ್ ಜೊತೆಗೆ ಸೇರಿಕೊಳ್ಳುತ್ತೆ 3 moles, ಹಾಗೆ 1/2 moles ಆಫ್ ಆಕ್ಸಿಜನ್ ಕಂಬೈನ್ ಟು ಪ್ರೊಡ್ಯೂಸ್ ಮೆಥನಾಲ್. ಸೊ ದಿಸ್ ಎನರ್ಜಿ, ದಿಸ್ ಈಸ್ 277.7 kilojoules per mole ಈಸ್ ದ ಎಂಥಾಲ್ಪಿ ಚೇಂಜ್ ಆಫ್ ದ ಫಾರ್ಮೇಷನ್. ಅಂದರೆ ಒಂದು ವಸ್ತು ಉಂಟಾಗಲು ಎಷ್ಟು ಎನರ್ಜಿ ಚೇಂಜ್ ಆಗುತ್ತೆ, ಬರುತ್ತೆ ಅಥವಾ ಲಿಬರೇಟ್ ಆಗುತ್ತೆ ಅಥವಾ ಅಬ್ಸಾರ್ಬ್ ಆಗುತ್ತೆ, ಇಸ್ ಕಾಲ್ಡ್ ಆಸ್ ಎಂಥಾಲ್ಪಿ ಆಫ್ ಫಾರ್ಮೇಷನ್. ಹಾಗೆಯೇ ಎಂಥಾಲ್ಪಿ ಆಫ್ ಕಂಬಷನ್ ಅಂದರೆ ಏನು? ಸೊ ಇದನ್ನು ನಾವು ಡೆಲ್ಟಾ ಸಿ ಅಂತ ಬರೀತೀವಿ, ಡೆಲ್ಟಾ ಸಿ H naught ಅಂತೇಳಿ. ಸೊ ಎಂಥಾಲ್ಪಿ ಚೇಂಜ್ ವೆನ್ 1 mole ಆಫ್ ಸಬ್ಸ್ಟೆನ್ಸ್ ಈಸ್ ಕಂಬಸ್ಟೆಡ್. ಸೊ 1 mole ಆಫ್ ಸಬ್ಸ್ಟೆನ್ಸನ್ನು ತಗೊಂಡು ಕಂಬಷನ್ ಮಾಡ್ತೀವಿ. ಎಷ್ಟು ಬೇಕೋ ಅಷ್ಟು ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಸೊ ಕಾರ್ಬನ್ ಡೈಆಕ್ಸೈಡು, ಕೆಲವು ಟೈಮ್ನಲ್ಲಿ ವಾಟರ್, ಈ ಥರದ್ದೆಲ್ಲ ಏನೇನೋ ಬರುತ್ತೆ. ಸೊ ಆವಾಗ ಹೀಟ್ ಅಬ್ಸಾರ್ಬ್ಡ್ ಆರ್ ಎವಾಲ್ಡ್ ಈಸ್ ಕಾಲ್ಡ್ ಆಸ್ ಎಂಥಾಲ್ಪಿ ಆಫ್ ಕಂಬಷನ್. ದ ಎಂಥಾಲ್ಪಿ ಚೇಂಜ್ ವೆನ್ 1 mole ಆಫ್ ಸಬ್ಸ್ಟೆನ್ಸ್, ಇದು 1 mole ಇರಬೇಕು. ಇಲ್ಲಿ ತಪ್ಪಾಗಿದೆ, ಇದು 6 moleಗೆ ಬಂದಿದೆ. ಅದು ನೀನು ಈಕ್ವೇಷನ್ ತಪ್ಪಾಗಿದೆ, ಡಿವೈಡೆಡ್ ಬೈ 6 ಮಾಡ್ಕೊಳ್ಬೇಕು. ಸೊ 1 mole ಆಫ್ ಕಾರ್ಬನ್ ರಿಯಾಕ್ಟ್ಸ್ ವಿತ್ 1 mole ಆಫ್ ಆಕ್ಸಿಜನ್ ಟು ಪ್ರೊಡ್ಯೂಸ್ 1 mole ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಡಿವೈಡೆಡ್ ಬೈ 6 ಮಾಡಿದರೆ ಎಷ್ಟು ಬರುತ್ತೋ ಅದು ವ್ಯಾಲ್ಯೂ ಬರುತ್ತೆ ಇಲ್ಲಿ. ಹಾಗೆಯೇ 1 mole ಆಫ್ ಹೈಡ್ರೋಜನ್ ಕಂಬಸ್ಟೆಡ್ ವಿತ್ 1/2 mole ಆಫ್ ಆಕ್ಸಿಜನ್ ಟು ಪ್ರೊಡ್ಯೂಸ್ 1 mole ಆಫ್ ವಾಟರ್. ಸೊ ಇಲ್ಲಿ ಇದು ಇಂಪಾರ್ಟೆಂಟ್ ಅಲ್ಲ, ಇಂಪಾರ್ಟೆಂಟ್ ಯಾವುದು? ಇದು. ಸೊ 1 mole ಆಫ್ ಸಬ್ಸ್ಟೆನ್ಸ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಪ್ರೊಡ್ಯೂಸ್ ರೆಸ್ಪೆಕ್ಟಿವ್ ಆಕ್ಸೈಡ್ಸ್ ಈಸ್ ಕಾಲ್ಡ್ ಆಸ್ ಎಂಥಾಲ್ಪಿ ಆಫ್ ಕಂಬಷನ್. ಸೊ ಈ ರೀತಿಯಲ್ಲಿ ಎಂಥಾಲ್ಪಿ ಆಫ್ ಕಂಬಷನನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಮೆಷರ್ ಮಾಡ್ತೀವಿ. ಹಾಗೆ ಎಂಥಾಲ್ಪಿ ಆಫ್ ಆಟಮೈಸೇಷನ್, ಅದನ್ನ ಡೆಲ್ಟಾ H naught ಅಂತ ಕರಿತೀವಿ. ಅಂದರೆ ಆಟಮೈಸೇಷನ್ ಅಂದರೆ ಅರ್ಥ ಮಾಲಿಕ್ಯೂಲ್ ಇದ್ದಿದ್ದು ಆಟಮ್ ಆಗುವಂಥದ್ದು. ಸೇ ಫಾರ್ ಎಕ್ಸಾಂಪಲ್ H2 ಇದ್ದಿದ್ದು H ಆಗುವಂಥದ್ದು, ಅಥವಾ CH4 ಇದ್ದಿದ್ದು ಕಾರ್ಬನ್ ಮತ್ತು ಹೈಡ್ರೋಜನ್ಗಳಾಗಿ ಆಟಮ್ಗಳಾಗಿ ಕನ್ವರ್ಟ್ ಆಗುವಂಥದ್ದನ್ನು ಎಂಥಾಲ್ಪಿ ಆಫ್ ಆಟಮೈಸೇಷನ್ ಅಂತೇಳಿ ಕರಿತೀವಿ. ಸೊ ಎಂಥಾಲ್ಪಿ ಚೇಂಜ್ ವೆನ್ 1 mole ಆಫ್ ಸಬ್ಸ್ಟೆನ್ಸ್ ಈಸ್ ಕಂಪ್ಲೀಟ್ಲಿ ಡಿಕಂಪೋಸ್ಡ್ ಇಂಟು ಆಟಮ್ಸ್ ಈಸ್ ಕಾಲ್ಡ್ ಎಂಥಾಲ್ಪಿ ಆಫ್ ಆಟಮೈಸೇಷನ್. ಇಟ್ ಈಸ್ ಡಿನೋಟೆಡ್ ಬೈ ಡೆಲ್ಟಾ H naught ಅಂತೇಳಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಹಾಗೆಯೇ ಬಾಂಡ್ ಎಂಥಾಲ್ಪಿ ಅಂದರೆ ಏನು? The enthalpy change when 1 mole of a particular type of bond is completely decomposed is called bond enthalpy. ಸೊ ಇಲ್ಲಿ CL ಅಂತಕ್ಕಂಥದ್ದು ಎರಡರ ಮಧ್ಯದಲ್ಲಿ ಒಂದು ಬಾಂಡ್ ಇದೆ, ಅದು ಬ್ರೇಕ್ ಆಗಿ 2 CL ಆಟಮ್ಗಳು ಬರುತ್ತೆ. ಸೊ ದೇರ್ಫೋರ್ ದಿಸ್ ಈಸ್ ಕಾಲ್ಡ್ ಆಸ್ ಬಾಂಡ್ ಎಂಥಾಲ್ಪಿ. ಇನ್ನು ಆಟಮೈಸೇಷನ್ ಅಂತಲೂ ಕರಿಬೋದು, ಬಾಂಡ್ ಎಂಥಾಲ್ಪಿ ಅಂತಲೂ ಕರಿಬೋದು. ಹಾಗೆ CH4 ಇದೆ, ಇಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆ ಬಾಂಡ್ಗಳಿದೆ. ಎಷ್ಟು ಬಾಂಡ್ಗಳಿದೆ? 4 ಬಾಂಡ್ಗಳಿದೆ.
4 ಬಾಂಡ್ಗಳು ಕಿತ್ಕೊಂಡು ಹೋಗೋದಕ್ಕೆ ಎನರ್ಜಿ ಎಷ್ಟು ಬರುತ್ತೆ? 1665 ಬಂದಿದೆ. ಅದರಿಂದ ಒಂದು ಬಾಂಡ್ ಬ್ರೇಕ್ ಆಗಲಿಕ್ಕೆ ಎಷ್ಟು ಬೇಕಾಗುತ್ತೆ? ಡಿವೈಡೆಡ್ ಬೈ 6. ಅದರಿಂದ 4. ಸೊ ಮಾಡಿದರೆ 416 ಬರುತ್ತೆ. ಸೊ ಒನ್ ಪರ್ಟಿಕ್ಯುಲರ್ ಟೈಪ್ ಆಫ್ ಬಾಂಡ್ ಬ್ರೇಕ್ ಆಗಲಿಕ್ಕೆ ಎಷ್ಟು ಎನರ್ಜಿ ಬೇಕೋ ದಟ್ ಈಸ್ ಕಾಲ್ಡ್ ಆಸ್ ಬಾಂಡ್ ಎಂಥಾಲ್ಪಿ ಅಂತೇಳಿ ಕರಿತೇವೆ. ಸೊ ಇವೆಲ್ಲವುಗಳನ್ನು ಉಪಯೋಗಿಸ್ಕೊಂಡು ಇನ್ನೊಂದು ಲಾ ಇದೆ. ದಟ್ ಲಾ ಇಸ್ ನೋನ್ ಆಸ್ ವೆರಿ ಇಂಪಾರ್ಟೆಂಟ್ ಲಾ, ಹೆಸ್ ಲಾ. ಹೆಸ್ ಲಾ ಏನು ಹೇಳುತ್ತೆ ಅಂತಂದರೆ, it states that if a reaction takes place in a multi-steps, then it may be written as the sum of all the intermediate steps at constant temperature. ಸೊ ಒಂದು ರಿಯಾಕ್ಷನ್ನು ಮಲ್ಟಿ ಸ್ಟೆಪ್ನಲ್ಲಿ ನಡೀತಾ ಇದ್ದರೆ, ಸೊ ಪ್ರತಿಯೊಂದು ಇಂಟರ್ನಲ್ಲಿ ಅದಕ್ಕೆ ಎಲಿಮೆಂಟ್ರಿ ಸ್ಟೆಪ್ಸ್ ಅಂತ ಕರಿತೀವಿ. ಎಲಿಮೆಂಟ್ರಿ ಸ್ಟೆಪ್ನಲ್ಲಿ ಉಂಟಾದಂಥ ಎನರ್ಜಿಗಳ ಎಂಥಾಲ್ಪಿ ಚೇಂಜ್ಗಳ ಸಮ್ ಮಾಡೋದರ ಮೂಲಕ ನಾವು ಟೋಟಲ್ ಟೆಂಪರೇಚರನ್ನು ಪಡ್ಕೊಳ್ಬಹುದು ಅಂತ ಹೇಳಿ ಈ ಲಾ ಹೇಳುತ್ತೆ. ಈ ಲಾ ಇಂಪಾರ್ಟೆಂಟಿಗಿಂತ ಹೆಚ್ಚಾಗಿ ಲಾನ ಅಪ್ಲಿಕೇಶನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವುಗಳನ್ನು ನಾವು ನೆಕ್ಸ್ಟ್ ಪೀರಿಯಡಲ್ಲಿ ನೋಡೋಣಂತೆ. ಓಕೆ, ಥ್ಯಾಂಕ್ ಯು.